ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸರಿಯಾದ ಆಚಾರ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಆಚರಿಸಿದರೆ ಸಮಾಜಕ್ಕೆ ಒಳಿತೆ ಹೊರತು ಅದರಿಂದ ಘಾತುಕ ಏನೂ ಇಲ್ಲ. ಪತಂಜಲಿ ಮಹರ್ಷಿಗಳು ಮನುಷ್ಯನ ಒಳಿತಿಗಾಗಿ ಅಹಿಂಸಾ, ಸತ್ಯ, ಆಸ್ತೇಯ, ಶೌಚಮಿಂದ್ರಿಯ ನಿಗ್ರಹ ಎಂದರು. ಈ ಸಾಮಾನ್ಯ ಧರ್ಮವನ್ನಾದರೂ ಮನುಷ್ಯನು ಆಚರಿಸಿದರೆ ಸಮಾಜಕ್ಕೆ ಅದರಿಂದ ಎಷ್ಟು ಶ್ರೇಯಸ್ಸು ಎನ್ನುವುದು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಎಲ್ಲರೂ ಅಹಿಂಸಾಪರರಾದರೆ ಸಮಾಜಕ್ಕೆ ಲಾಭವೋ ನಷ್ಟವೋ. ಆದರೆ ಈ ಅಹಿಂಸಾ ಎನ್ನುವ ಪದವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಆದಿಗುರು ಶಂಕರಾಚಾರ್ಯರು ಇನ್ನು ಮುಂತಾದ ಮಹಾಪುರುಷರು ಅಹಿಂಸಾ ಪರಮೋ ಧರ್ಮ ಎಂದರು. ಆದರೆ ಇಲ್ಲಿ ಅಹಿಂಸಾ ಎನ್ನುವ ಪದಕ್ಕೆ ಅರ್ಥವೇನು ಅನ್ನೋದಕ್ಕೆ ಒಂದು ಉದಾಹರಣೆ ನೀಡಿದ್ದಾರೆ. ಒಂದು ಬಡಕಲು ಹಸುವನ್ನ ಒಬ್ಬ ಹೊಡಿತಿದ್ರೆ ನೋಡುತ್ತಾ ನಿಲ್ಲಬೇಕೋ, ಆ ಕೇಡಿಯನ್ನ ಹೊಡೆದೋಡಿಸಬೇಕೋ, ಇಲ್ಲಿ ಅಹಿಂಸೆಯು ಕೆಲಸಕ್ಕೆ ಬರುವುದಿಲ್ಲವೆಂದು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಶಾಸ್ತ್ರ ವಿಚಾರಗಳು ದಾಕ್ಷಿಣ್ಯ ಪರವಾಗಿರುತ್ತವೆ ಮತ್ತು ಕಾಲಕ್ಕನುಗುಣವಾಗಿ ತಿದ್ದಲು ಅವಕಾಶ ಮಾಡಿಕೊಡುತ್ತವೆ. ಅಹಿಂಸೆ ವಿಷಯವನ್ನೇ ತೆಗೆದುಕೊಳ್ಳೋಣ. ಸನ್ಯಾಸಿಗಳು ಸಂಪೂರ್ಣವಾಗಿ ಅಹಿಂಸಾಪರರಾಗಿರಬೇಕು. ಅದೇ ಗೃಹಸ್ಥರಿಗೆ ರಿಯಾಯಿತಿಗಳಿರ್ತವೆ. ಮನೆಯ ಗೋಡೆಯ ಮೇಲೆ ಕಟ್ಟಿಕೊಂಡಿರುವ ಜೇಡರ ಬಲೆಯನ್ನ ಅವರು ಕಸಗುಡಿಸುವಾಗ ಕೆಡವಬಹುದು. ಅಕ್ಕಿಯನ್ನ ತೊಳೆಯುತ್ತಾ ಅದರೊಳಗಿರುವ ಸಣ್ಣ ಹುಳುಗಳನ್ನು ಸಾಯಿಸಬಹುದು. ಅದೇ ಸನ್ಯಾಸಿಯು ಒಲೆಯನ್ನು ಹಚ್ಚುವಂತಿಲ್ಲ. ಪತಂಜಲಿ ಮಹರ್ಷಿ ಶೌಚದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ನಮ್ಮ ಆಚಾರದ ಪ್ರಕಾರ ಸೂರ್ಯೋದಯಕ್ಕಿಂತ ಮುಂಚೆ ಏಳುವುದು, ಪ್ರಾಣಾಯಾಮವನ್ನು ಮಾಡಿಕೊಳ್ಳುವುದು ಒಂದು ಆಚಾರ. ಪ್ರಾಣಾಯಾಮದಿಂದ ಮನಸ್ಸು ಸ್ಥಿರಗೊಳ್ಳುತ್ತೆ. ವೇಗವು ಮನಸ್ಸಿನ ಒಂದು ಸ್ವಭಾವ. ಅದು ಬಹು ವೇಗದಿಂದ ಓಡ್ತಾ ಇರುತ್ತೆ. ಒಂದು ಘಳಿಗೆ ಸ್ಥಿರವಾಗಿ ನಿಲ್ಲೋದಿಲ್ಲ. ಒಂದು ಗಳಿಗೆ ಇಲ್ಲಿದ್ರೆ ಇನ್ನೊಂದು ಗಳಿಗೆಗೆ ಮತ್ತೆಲ್ಲೋ ಇರುತ್ತೆ. ಆದರೆ ಪ್ರಾಣಾಯಾಮವು ಅಲ್ಲಿಂದಿಲ್ಲಿಗೆ ಓಡುವ ಮನಸ್ಸನ್ನ, ಚಂಚಲ ಮನಸ್ಸನ್ನ ಸ್ಥಿರಗೊಳಿಸುತ್ತೆ. ಜೀವಿಗಳಿಗೆಲ್ಲ ಸ್ಥಿರವಾದ ಮನಸ್ಸಿದ್ದರೆ ಅದು ಸಮಾಜಕ್ಕೆ ಲಾಭವೋ ಹಾನಿಕಾರವೋ ನಿರ್ಧಾರ ನಮ್ಮದು. ಇನ್ನು ಶರೀರದ ವಿಷಯ. ಮೊದಲೆಂದರೆ ನಮ್ಮ ಹಿರಿಯರು ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನವನ್ನು ಮಾಡಬೇಕೆಂಬ ಆಚಾರಕ್ಕೆ ಪ್ರಾಧಾನ್ಯವನ್ನು ಕೊಟ್ಟಿದ್ದಾರೆ. ಸ್ನಾನದಿಂದ ಶರೀರಕ್ಕೆ ತೇಜಸ್ಸು, ಮನಸ್ಸಿಗೆ ಶಾಂತಿ ಬರುತ್ತದೆಂದು ಹೇಳಲಾಗಿದೆ. ನೀರನ್ನ ಗೌರವಿಸಿ ಪೂಜಿಸಿ ಎಂದ ನಮ್ಮ ಪೂರ್ವಜರ ಪರಿಸರ ಪ್ರಜ್ಞೆಯನ್ನ ಮೆಚ್ಚಿಕೊಳ್ಬೇಕಾದ್ದೆ. ತಲೆ ಸ್ನಾನ ಮಾಡೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗತ್ತೆ. ದೇವರ ಪೂಜೆ ಹಾಗೂ ಯಾಗ ಯಜ್ಞಗಳನ್ನು ಮಾಡಲು ಯಾವ ಅರ್ಹತೆ ಬೇಕೋ ಅದು ಸ್ನಾನದಿಂದ ಲಭಿಸುತ್ತೆ. ಸ್ನಾನದಿಂದ ದೇಹ ಶುದ್ಧಿ ಏರ್ಪಟ್ಟು ನಿತ್ಯ ಸ್ನಾನದಿಂದ ಆರೋಗ್ಯ ಬರುವುದಾದ್ರೆ, ಆರೋಗ್ಯವಂತರಾದ ಜೀವಿಗಳು ಸಮಾಜದಲ್ಲಿದ್ದರೆ ಅದು ಸಮಾಜಕ್ಕೆ ಲಾಭವೇ ಅಲ್ವಾ? ಇದು ನಮ್ಮ ನಿರ್ಧಾರಕ್ಕೆ ಬಿಟ್ಟ ವಿಷಯ. ಇನ್ನು ಸ್ನಾನ ಮಾಡಿದ ನಂತರ ಸೂರ್ಯಾರಾಧನೆ ಹಾಗೂ ದೇವರ ಪೂಜೆಯನ್ನ ಮಾಡಬೇಕೆಂಬ ನಿಯಮ ಇದೆ. ಸೂರ್ಯಾರಾಧನೆ, ಸೂರ್ಯನಿಗೆ ನಮಸ್ಕಾರ ಮಾಡುವುದು, ಇವೆಲ್ಲವೂ ದೇಹಾರೋಗ್ಯದ ಸಲುವಾಗಿ ಎಂದು ಪೂರ್ವಾತ್ಯರು, ಪಾಶ್ಚಿಮಾತ್ಯರು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ವಿಟಮಿನ್ ಐ ಮತ್ತು ಡಿ ಬರುವುದು ಸೂರ್ಯನಿಂದಲೇ ಎಂದು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಸೂರ್ಯ ನಮಸ್ಕಾರವು ಒಂದು ವಿಧದ ವ್ಯಾಯಾಮವಿದ್ದಂತೆ. ಸೂರ್ಯ ಶಕ್ತಿಯಿಂದಲೇ, ಸೂರ್ಯನ ಕೃಪೆಯಿಂದಲೇ ನಾವೆಲ್ಲರೂ ಬದುಕಿರೋದು. ಆದ್ದರಿಂದ ಸೂರ್ಯಾರಾಧನೆಯಲ್ಲಿ ನಮ್ಮ ಉದ್ದೇಶ ಕೃತಜ್ಞತೆಯನ್ನು ತೋರುವುದು. ಕೃತಜ್ಞತೆಯಿಂದ ಸಮಾಜಕ್ಕೆ ಯಾವ ವಿಧದಲ್ಲಿ ಅಪಕಾರವಾಗುತ್ತವೆ? ಕೃತಜ್ಞತಾ ಭಾವವು ಬಹುದೊಡ್ಡ ಗುಣ. ಗ್ರ್ಯಾಟಿಟ್ಯೂಡ್ ಈಸ್ ದ ಗ್ರೇಟೆಸ್ಟ್ ವಿರ್ಚ್ಯೂ ಎಂದು ಗ್ರೀಕರು ಹೇಳಿದ್ದಾರೆ. ಕೃತಜ್ಞರೆಂದರೆ ಸಮಾಜದಲ್ಲಿ ಗೌರವವೇ ಹೊರತು ಅಗೌರವವಲ್ಲ. ಇಂದು ಸೂರ್ಯನಲ್ಲಿ ಕೃತಜ್ಞತೆ ತೋರಿದವನು ಸಮಾಜವು ತಮಗೆ ಮಾಡುತ್ತಿರುವ ಉಪಕಾರವನ್ನ ನೆನೆದು ಸಮಾಜಕ್ಕೂ ಕೃತಜ್ಞರಾಗ್ತಾನೆ. ಇಂಥವರಿಂದ ಸಮಾಜಕ್ಕೆ ಕೆಡುಕುಂಟಾಗುವುದೇ. ದೇವರ ಪೂಜೆಯೂ ಅಷ್ಟೇ. ಭಗವಂತನಲ್ಲಿ ನಾವು ತೋರುವ ಕೃತಜ್ಞತೆಯೇ ಪೂಜೆ. ಇನ್ನು ಆಚಮನದ ಸಂಗತಿ. ಒಂದು ಪಂಗಡದವರು ಸಂಧ್ಯಾವಂದನೆಯಲ್ಲಿ ಆಚಮನ ಮಾಡ್ತಾರೆ. ಆಚಮನವೆಂದರೆ ದೇವರ ಸ್ಮರಣೆ ಮಾಡುವುದು. ಆಚಮನವನ್ನ ಯಾರು ಎಷ್ಟು ಸಾರಿ ಬೇಕಾದರೂ ಮಾಡಬಹುದು. ಆಚಮನದಿಂದ ಕಂಠದಲ್ಲಿರುವ ಸ್ವರಪೀಠಿಕೆ ಹಾಗೂ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಪ್ರಶಾಂತವಾಗ್ತವೆ. ಹೀಗೆ ಆರೋಗ್ಯವಂತರಾಗಿ ಶಾಂತ ಮನಸ್ಕರಾದ ಜನಗಳಿಂದ ಸಮಾಜಕ್ಕೆ ಲಾಭವೋ ನಷ್ಟವೋ ನಿರ್ಧಾರ ನಮ್ಮದೇ. ಇನ್ನು ಶಾಸ್ತ್ರವು ಸತ್ಯಂ ವದ ಎನ್ನುತ್ತೆ. ನಮ್ಮ ವೇದಗಳು ಬೆರಳು ಮಾಡಿ ತೋರಿಸಿ ಸತ್ಯಂ ವದ ಅಂದರೆ ಸತ್ಯವನ್ನ ನುಡಿಯಿರಿ, ಸತ್ಯವನ್ನೇ ನುಡಿಯಿರಿ ಎಂದು ಹೇಳಿವೆ. ಮತ್ತು ಪುರಾಣಗಳು ಸತ್ಯಸಂಧರಾದ ಶ್ರೀರಾಮಚಂದ್ರ, ಹರಿಶ್ಚಂದ್ರರ ಕಥೆಗಳನ್ನು ಹೇಳಿವೆ. ಎಂತಹ ಕಠಿಣ ಸಂದರ್ಭದಲ್ಲಿಯೂ ಅವರು ಸತ್ಯದಿಂದ ದೂರ ಸರಿಲಿಲ್ಲ. ಆದರೆ ಅದೇ ಪಂಚಮ ವೇದವೆನಿಸಿದ ಮಹಾಭಾರತದ ಶಾಂತಿ ಪರ್ವದಲ್ಲಿ ವೇದವ್ಯಾಸರು ಭೀಷ್ಮರ ಬಾಯಲ್ಲಿ ಈ ಮಾತುಗಳನ್ನು ಹೇಳಿಸಿದ್ದಾರೆ. ಸತ್ಯಂ ವದ, ಸತ್ಯಸ್ಯ ವಚನಂ ಶ್ರೇಯ, ಸತ್ಯಾದಪಿ ಹಿತಂ ವದೇತ್, ಯತ ಹಿತಮತ್ಯಂತಮೇ ತತ್ತತ್ವಂ ಮಧುಂ ಮಮ. ಅಂದರೆ ಸತ್ಯಕ್ಕಿಂತ ಯಾವುದು ಬೋಹಿತವನ್ನುಂಟು ಮಾಡುವುದೋ ಅದು ಸುಳ್ಳಾದರೂ ಅದನ್ನು ನುಡಿಯಿರಿ. ಸತ್ಯಕ್ಕಿಂತ ಹಿತವಾದ ಮಾತನ್ನೇ ನುಡಿಯಿರಿ.
ಉದಾಹರಣೆಗೆ ಯಾರೋ ಒಬ್ಬರು ಅವರ ಸ್ನೇಹಿತರಿಗೆ ಬಟ್ಟೆ ತಂದು ಕೊಡ್ತಾರೆ. ಆದರೆ ಆ ಬಟ್ಟೆ ಸ್ವಲ್ಪವೂ ಚೆನ್ನಾಗಿರೋದಿಲ್ಲ. ಆದರೂ ಅದನ್ನು ತೆಗೆದುಕೊಂಡವರು ಬಟ್ಟೆ ಅಷ್ಟೇನೂ ಚೆನ್ನಾಗಿಲ್ಲ, ಆದರೆ ನನಗೆ ಈ ಬಣ್ಣವೆಂದರೆ ತುಂಬ ಇಷ್ಟ, ನಾಳೆಯೇ ಇದನ್ನು ಧರಿಸ್ಕೊಳ್ತೇನೆ ಅಂತ ಸುಳ್ಳನ್ನು ಹೇಳಿದರೆ ತಂದುಕೊಟ್ಟವರಿಗೆ ಮನಸ್ಸು ಸಂತೋಷಗೊಳ್ಳುತ್ತೆ, ಅವರ ಮನಸ್ಸಿಗೆ ಸಮಾಧಾನವಾಗುತ್ತೆ. ಇದರಿಂದ ಬಹುಹಿತವು ಸಾಧಿಸಲ್ಪಡುತ್ತೆ. ಅದನ್ನು ಬಿಟ್ಟು ನಾನು ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತೇನೆ, ಸತ್ಯವನ್ನು ನುಡಿಯುತ್ತೇನೆ ಎಂದು ಬಟ್ಟೆ ಏನೂ ಚೆನ್ನಾಗಿಲ್ಲ, ನಾಳೆಯೇ ಅದನ್ನು ನಮ್ಮ ಮನೆಯ ಕೆಲಸದ ಆಳಿಗೆ ಕೊಡ್ತೇನೆ ಎಂದರೆ ತಂದುಕೊಟ್ಟವರ ಮನಸ್ಸನ್ನು ಘಾಸಿಪಡಿಸಿದಂತಾಗತ್ತೆ. ಮತ್ತೆ ಯಾವ ಪ್ರಯೋಜನವನ್ನು ಈ ಮಾತುಗಳಿಂದ ಸಾಧಿಸಿದಂತಾಗೋದಿಲ್ಲ. ಈ ವಿಷಯದಲ್ಲಿ ಒಂದು ಸುಂದರವಾದ ಕಥೆ ಇದೆ. ಒಬ್ಬ ಹೆಣ್ಣನ್ನು 4 ಜನ ಕಿಡಿಗೇಡಿಗಳು ಹಿಂಬಾಲಿಸ್ತಾ ಕೀಟಲೆ ಮಾಡ್ತಿದ್ರು. ದಾರಿಯಲ್ಲಿ ಒಂದು ಸಾಧುವಿನ ಗುಡಿಸಲಿತ್ತು. ಕೇಡಿಗಳ ಉಪಟಳವನ್ನು ತಡೆಯಲಾರದೆ ಆ ಹೆಣ್ಣು ಮಗಳು ಸಾಧುವಿನ ಬಳಿಗೆ ಬರ್ತಾಳೆ. ಅವನ ಸಹಾಯವನ್ನು ಕೇಳ್ತಾಳೆ. ಸಾಧುವು ಅವಳನ್ನು ತನ್ನ ಗುಡಿಸಲಿನಲ್ಲಿ ಹುಲ್ಲು ಬೊಂತೆಯಲ್ಲಿ ಮುಚ್ಚಿಟ್ಟು ಅವಳಿಗೆ ಧೈರ್ಯವನ್ನು ಹೇಳ್ದ. ಅದೇ ಸಮಯಕ್ಕೆ 4 ಕಿಡಿಗೇಡಿಗಳು ಮುಂದೆ ಕುಳಿತಿದ್ದ ಸಾಧುವನ್ನು ಕೇಳ್ತಾರೆ, ಒಬ್ಬ ಹೆಂಗಸು ಈ ಕಡೆ ಹೋಗೋದನ್ನು ಕಂಡಿರಾ ಅಂತ ಕೇಳ್ತಾರೆ. ಆಗ ಆ ಸಾಧುವು, ಹೌದು, ಒಬ್ಬ ಹೆಂಗಸು ಗುಡಿಸಲಿನ ಮುಂದೆ ಆ ಕಡೆ ಆ ಗುಡ್ಡದ ಕಡೆ ಓಡಿ ಹೋದ್ಲು. ಆ ಹೆಂಗಸು ಬಹಳ ಹೆದರಿದಂತೆ ಕಂಡ್ಲು ಅಂತ ಸುಳ್ಳು ಹೇಳ್ತಾನೆ. ಅವಳನ್ನು ಹುಡುಕ್ತಾ ಆ 4 ಕೇಡಿಗಳು ಆ ಬೆಟ್ಟದತ್ತ ಹೊರಟು ಹೋಗ್ತಾರೆ. ಆದರೆ ನಾವೆಲ್ಲ ಅಂದುಕೊಂಡಿರೋದು ಸಾಧು ಸಂತರು ಎಂದಿಗೂ ಸುಳ್ಳು ಹೇಳೋದಿಲ್ಲ ಅಂತ. ಆದರೆ ಆ ಸಾಧುವು ಹೀಗೆ ಯೋಚಿಸ್ತಾನೆ, ನಾನು ನಿಜವನ್ನು ನುಡಿದರೆ ಆ ದುಷ್ಟರು ಆ ಅಬಲೆಗೆ ಮಾನಭಂಗವನ್ನು ಮಾಡ್ತಾರೆ, ಪ್ರಾಣಹಾನಿಯನ್ನು ಮಾಡಬಹುದು. ಇವಳನ್ನು ಉಳಿಸಬೇಕಾದ್ರೆ ನಾನು ಸುಳ್ಳನ್ನೇ ಹೇಳಬೇಕು, ಅವಳನ್ನು ರಕ್ಷಿಸಲೇಬೇಕು. ಹೀಗೆ ಆಲೋಚಿಸಿ ಅವನು 2 ಸುಳ್ಳನ್ನು ಹೇಳಿ ಆ ಅಬಲೆಯನ್ನು ರಕ್ಷಿಸ್ತಾನೆ. ಪ್ರಾಣ ರಕ್ಷಣೆಗಾಗಿ ಮನುಷ್ಯ ಕೆಲವು ನೀತಿ ನಿಯಮಗಳನ್ನು ಉಲ್ಲಂಘಿಸಬಹುದು. ಯಾವ ರೀತಿಯಲ್ಲಾದರೂ ಪ್ರಾಣ ರಕ್ಷಣೆ ಮಾಡಿಕೊಳ್ಬೇಕು. ಇದು ಅಪಧರ್ಮ ಎಂದು ರಿಯಾಯಿತಿ ತೋರಿಸಿದೆ. ನಮ್ಮ ಶಾಸ್ತ್ರ ಆಚಾರ ವಿಚಾರಗಳು ದಾಕ್ಷಿಣ್ಯ ಪರವೇ ಹೊರತು ನಿಷ್ಠೂರವಲ್ಲ ಎನ್ನುವುದಕ್ಕೆ ಆಪದ್ಧರ್ಮವೇ ಸಾಕ್ಷಿ. ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಕತೆ ಹೀಗಿದೆ. ಅನೇಕ ವರ್ಷಗಳು ಅನ್ನಹಾರವನ್ನು ತ್ಯಜಿಸಿ ಜಪ ತಪಗಳನ್ನು ಮಾಡ್ತಿದ್ದ. ಅವನು ತನ್ನ ಸಾಧನೆಯನ್ನು ಮುಗಿಸೋದಕ್ಕೂ ಊರಿನ ದೊರೆಯು ಬೇಟೆಗೆಂದು ಅವನ ಆಶ್ರಮದ ಮುಂದೆ ಬರೋದಕ್ಕೂ ಸರಿಹೋಯ್ತು. ಅನೇಕ ವರ್ಷಗಳಿಂದ ಆ ಸಾಧಕ ಏನನ್ನೂ ತಿನ್ನದೇ ಇದ್ದುದರಿಂದ ಅವನಿಗೆ ಪ್ರಾಣ ಸಂಕಟ ಏರ್ಪಟ್ಟಿತ್ತು. ಆ ದೊರೆಗೂ ಬೇಟೆಯಾಡಿ ಬಳಲಿಕೆಯಾದ್ದರಿಂದ ಅವನು ಆ ಸಾಧಕನ ಮುಂದೆ ತಾನು ಅರಮನೆಯಿಂದ ತಂದ ಖಾದ್ಯ ಪದಾರ್ಥಗಳನ್ನು ತಿನ್ನಲಾರಂಭಿಸಿದ. ಆಗ ಆ ಋಷಿಯು ರಾಜನು ತಿನ್ನುತ್ತಿದ್ದ ಬಂಗಾರದ ತಟ್ಟೆಗೆ ಕೈ ಹಾಕಿ ರಾಜನು ತಿಂದಿದ್ದ ಎಂಜಲನ್ನವನ್ನೇ ಗಬಗಬನೆ ತಿಂತಾನೆ. ಅವನು ಕುಡಿದು ಬಿಟ್ಟ ಎಂಜಲು ನೀರನ್ನೇ ಘಟಘಟನೆ ಕುಡಿತಾನೆ. ಆಗ ರಾಜನಿಗೆ ಋಷಿಯ ಮೇಲೆ ತುಂಬಾ ಕರುಣೆ ಉಂಟಾಯಿತು. ಅವನು ಅರಮನೆಗೆ ಹೋದ ಕೂಡಲೇ ಭಟರನ್ನು ಕಳುಹಿಸಿ ಋಷಿಯನ್ನ ತನ್ನ ಅರಮನೆಗೆ ಕರೆಸಿಕೊಳ್ತಾನೆ. ರಾಜ ವೈಭೋಗದಲ್ಲಿ ಋಷಿಯನ್ನ ಸತ್ಕರಿಸಿ ನಂತರ ಅರಮನೆಯ ಅಡುಗೆ ಮನೆಯಿಂದ ಭಕ್ಷ್ಯ ಭೋಜ್ಯ ಪಾನೀಯಗಳನ್ನು ತರಿಸಿ ಋಷಿಯ ಮುಂದಿಟ್ಟು ಸ್ವೀಕರಿಸಬೇಕೆಂದು ಕೋರ್ತಾನೆ. ರಾಜನಿಗೆ ಆಶ್ಚರ್ಯವಾಗುವಂತೆ ಋಷಿಯು ಎಲ್ಲವನ್ನ ತಳ್ಳಿಹಾಕಿ ತಾನು ಏನನ್ನು ಮುಟ್ಟುವುದಿಲ್ಲವೆಂದು ರಾಜನ ಮನೆಯ ಭಕ್ಷ್ಯ ಭೋಜ್ಯಗಳನ್ನು ತಾನು ಸ್ವೀಕರಿಸಲಾರನೆಂದು ಸ್ವೀಕರಿಸಕೂಡದೆಂದು ನಿರ್ದಾಕ್ಷಿಣ್ಯವಾಗಿ ಹೇಳ್ತಾನೆ. ಆಗ ರಾಜ ಆಶ್ಚರ್ಯದಿಂದ ಕೇಳ್ತಾನೆ, ಹೇ ಋಷಿವರ್ಯ, ಅಂದು ನೀವು ನನ್ನ ಎಂಜಲನ್ನು ತಿಂದು ಇಂದು ಹೀಗೆ ಹೇಳ್ತಿದ್ದೀರಲ್ಲ? ಆಗ ಋಷಿ ಹೇಳ್ತಾನೆ, ಅಂದು ನನ್ನ ಪ್ರಾಣ ರಕ್ಷಣೆಗಾಗಿ ನಾನು ಹಾಗೆ ಮಾಡಿದೆ. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಎಂದು ನೀನು ಕೇಳಿಲ್ಲವೇ? ಈ ಶರೀರವನ್ನು ಉಳಿಸಿಕೊಂಡರೆ ಧರ್ಮ ಕಾರ್ಯವನ್ನು ಮಾಡಬಹುದು. ಆದ್ದರಿಂದ ಈ ಶರೀರವನ್ನು ಉಳಿಸಿಕೊಳ್ಳೋದಕ್ಕೆ ಹೋಗುತ್ತಿದ್ದ ಪ್ರಾಣವನ್ನು ಉಳಿಸೋದಕ್ಕೆ ಆ ರೀತಿ ಮಾಡಿದೆ. ಅದು ಆಪಧರ್ಮ ಎಂದು ರಾಜನಿಗೆ ಆಪಧರ್ಮದ ವಿಷಯವನ್ನು ವಿಸ್ತಾರವಾಗಿ ತಿಳಿಸ್ತಾನೆ. ಆದ್ದರಿಂದ ನಮ್ಮ ಹಿರಿಯರು ರಚಿಸಿದ ಶಾಸ್ತ್ರ ವಿಚಾರಗಳು ಸಮಾಜಘಾತಕವಲ್ಲ. ಶಾಸ್ತ್ರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆಚರಿಸದಿದ್ದರೆ ಮಾತ್ರ ಅದು ಶಸ್ತ್ರವಾಗಿ ಆಚಾರ ದುರ್ವಿಚಾರವಾಗುವುದು. ಎಂಥ ಆನಂದ ಅಲ್ವಾ? ನಮ್ಮ ಸಂಸ್ಕೃತಿಯ ಆಳಕ್ಕೆ ಇಳಿದಂತೆಲ್ಲ ನಾವೆಲ್ಲರೂ ತೃಣ ಸಮಾನರೇ ಆದಂತೆ ಭಾಸವಾಗುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.